ಆತ್ಮೀಯ ಕೇಳುಗರಿಗೆ ನಿಮ್ಮ ರಮಾಶ್ರೀ ನಾಡಿಗೇರ್ ಮಾಡುವ ನಮಸ್ಕಾರಗಳು. ನೀವೀಗ ಸೀತೆಯೋ ಶಾಕುಂತಲೆಯೋ ಧಾರಾವಾಹಿಯ 58ನೇ ಅಧ್ಯಾಯವನ್ನ ಕೇಳ್ತಾ ಇದ್ದೀರಾ. ಸ್ವಾತಿ, ಇದು ತುಂಬಾ ದೊಡ್ಡ ಮಂತನದ ಮದುವೆ. ಅವರು ಸಂಪ್ರದಾಯಸ್ಥರು ಕೂಡ. ನಿಂದು ಇನ್ನು ಹೊಸ ಕಂಪನಿ, ಮ್ಯಾನೇಜ್ ಮಾಡೋಕ್ಕಾಗುತ್ತಾ? ಚಿಂತೆಯಿಂದ ಕೇಳಿದ ಸಂದೀಪ. ಆಗುತ್ತೆ ಅಣ್ಣ, ಒಂದಲ್ಲ ಒಂದಿನ ಈ ರೀತಿ ದೊಡ್ಡ ಪ್ರಾಜೆಕ್ಟ್ನ ಹ್ಯಾಂಡಲ್ ಮಾಡಲೇಬೇಕು ಅಲ್ವಾ? ಸಹನಾ ಮೇಡಮ್ ಹೇಳಿದ್ದಾರೆ, ಅವರು ಕೂಡ ಗೈಡ್ ಮಾಡ್ತೀನಿ ಅಂತ ಆತ್ಮವಿಶ್ವಾಸದಿಂದ ಹೇಳಿದಳು ಸ್ವಾತಿ. ಸ್ವಂತ ಉದ್ಯೋಗ ಶುರು ಮಾಡಿದ ಮೇಲೆ ಸ್ವಾತಿಯಲ್ಲಿ ಆತ್ಮವಿಶ್ವಾಸ ಹೆಚ್ಚಾಗಿತ್ತು. ಜೀವನದಲ್ಲಿ ಏನೇ ಕಷ್ಟ ಬಂದರೂ ಅದನ್ನು ಎದುರಿಸಿ ಗೆಲ್ಲುವ ಛಲ ಬಂದಿತ್ತು. ತಾನು ಮುಂದುವರಿಯುತ್ತಾ ಹೋದಂತೆ ತನ್ನ ಜೊತೆಯಲ್ಲೇ ಇತರರನ್ನು ಕೂಡ ಬೆಳೆಸತೊಡಗಿದ್ದಳು. ಈಗಾಗಲೇ ಉದ್ಯಮದಲ್ಲಿ ಹೆಸರು ಮಾಡಿರುವವರನ್ನು ಬಿಟ್ಟು ಹೊಸದಾಗಿ ಕೆಲಸ ಶುರು ಮಾಡಿರುವ ಚಿಕ್ಕ ಚಿಕ್ಕ ಕೇಟರರ್ಸ್, ಬ್ಯೂಟಿಷಿಯನ್ಸ್, ಫ್ಲವರ್ ಡೆಕೋರೇಟರ್ಸ್ ಇಂಥವರ ಜೊತೆ ಒಪ್ಪಂದ ಮಾಡಿಕೊಂಡು ಅವರಿಗೂ ಲಾಭ ಮಾಡಿಕೊಡುತ್ತಾ ತಾನೂ ಲಾಭದ ಮುಖ ನೋಡತೊಡಗಿದ್ದಳು. ಅಲ್ಲಮ್ಮ, ನಿನ್ನ ಹತ್ರ ಕೆಲಸ ಮಾಡೋರೆಲ್ಲ ಹೊಸದಾಗಿ ಕೆಲಸ ಶುರು ಮಾಡಿರೋರು. ಅವ್ರು ಯಾರಿಗೂ ಇಷ್ಟು ದೊಡ್ಡ ಮದುವೆ ನಡೆಸ್ಕೊಟ್ಟು ಅನುಭವ ಇಲ್ಲ. ಹೇಗಮ್ಮ ಮ್ಯಾನೇಜ್ ಮಾಡ್ತೀಯಾ? ಸಂದೀಪ ತನ್ನ ತಂಗಿ ಜೀವನದಲ್ಲಿ ಗೆಲ್ಲಲೇಬೇಕು ಎಂಬ ಹಠ ಹೊತ್ತು ಅವಳಿಗೆ ಬೆಂಬಲವಾಗಿ ನಿಂತಿದ್ದನು. ತುಂಬಾ ದೊಡ್ಡ ಜನರ ಮದುವೆ ಕಾಂಟ್ರಾಕ್ಟ್ ಸ್ವಾತಿಗೆ ಸಿಕ್ಕಿದೆ ಎಂದು ತಿಳಿದ ಕೂಡಲೇ ತಂಗಿಯ ಬಳಿ ಓಡಿ ಬಂದಿದ್ದ. ಅದೇ ನನ್ನ ಶಕ್ತಿ ಅಣ್ಣ. ನನ್ನ ಜೊತೆಗಿರೋರೆಲ್ಲ ಹೊಸದಾಗಿ ಕೆಲಸ ಶುರು ಮಾಡಿರೋರು. ಎಲ್ರಿಗೂ ಗೆಲುವಿನ ಹಸಿವಿದೆ. ತಮ್ಮನ್ನ ತಾವು ಪ್ರೂವ್ ಮಾಡ್ಕೊಳ್ಬೇಕು ಅನ್ನೋ ಹಠ ಇದೆ. ಹಾಗಾಗಿ ನಾವೆಲ್ಲರೂ ನಮ್ಮ ಶಕ್ತಿ ಮೀರ್ ಪ್ರಯತ್ನ ಪಡ್ತಾ ಇದ್ದೀವಿ. ಖಂಡಿತ ನಾವು ಗೆಲ್ತೀವಿ. ಮಾತಿನಲ್ಲಿ ವಿಶ್ವಾಸ ತುಂಬಿ ತುಳುಕುತ್ತಿತ್ತು. ಸ್ವಾತಿಯ ಗೆಲುವಿಗಾಗಿ ಪ್ರಾರ್ಥನೆ ಮಾಡುವವರ ಬಳಗ ದೊಡ್ಡದೇ ಇತ್ತು. ಎಲ್ಲಕ್ಕಿಂತ ಹೆಚ್ಚಾಗಿ ಹೆತ್ತ ತಾಯಿ ಹಾಗೂ ಒಡಹುಟ್ಟಿದವನ ಬೆಂಬಲ ಸ್ವಾತಿಗೆ ಧೈರ್ಯ ತುಂಬಿತ್ತು. ಆತ್ಮೀಯ ಗೆಳತಿ ರೀಮಾಳ ಹಾರೈಕೆ, ನೀಲಾ ಗುರುರಾಜ್ ಅವರ ಸಮಯೋಚಿತ ಸಲಹೆ ಅವಳ ಶಕ್ತಿಯಾಗಿತ್ತು. ಏನ್ ಹೇಳ್ತಾ ಇದೆಯೋ? ಸಂಕೇತನ ಮಾತು ಕೇಳಿ ಬೆಚ್ಚಿ ಎದ್ದು ನಿಂತರು ವಿಜಯಮ್ಮ. ಸಂಜು ಮನೆ ಬಿಟ್ಟು ಹೋಗಿದನಾ? ಎಲ್ಲಿಗೆ? ಯಾಕೆ? ಯಾವಾಗ? ಪ್ರಶ್ನೆಯ ಮೇಲೆ ಪ್ರಶ್ನೆಗಳ ಮಳೆ ಕರೆಯತೊಡಗಿದರು. ನೋಡಿಲಿ, ಲೆಟ್ರ್ ಬರೆದಿಟ್ಟು ಹೋಗಿದ್ದಾನೆ. ಸಂಕೇತ್ ಸಂಜಯ್ ಬರೆದಿಟ್ಟು ಹೋಗಿದ್ದ ಪತ್ರ ತೋರಿಸಿದ. ಏನಂತ ಬರ್ತಿದ್ದಾನೆ? ಆಘಾತದಲ್ಲೇ ಕೇಳಿದರು ವಿಜಯಮ್ಮ. ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ಖಂಡಿತ ಜೀವಕ್ಕೆ ಏನೂ ಆಪತ್ ಮಾಡ್ಕೊಳ್ಳಲ್ಲ. ಜೀವನದಲ್ಲಿ ನೆಮ್ಮದಿಯಾಗಿದ್ದೀನಿ ಅನ್ನಿಸ್ದಾಗ ವಾಪಸ್ ಬರ್ತೀನಿ. ದಯವಿಟ್ಟು ಹುಡುಕಬೇಡಿ. ಇಷ್ಟೇ ಬರೆದಿರದಮ್ಮ, ಬೇಸರದ ದನಿಯಲ್ಲಿ ಹೇಳಿದ ಸಂಕೇತ್. ಮನೆ ಬಿಟ್ಟು ಹೋಗುವ ಸಲಹೆ ಅವನೇ ನೀಡಿದ್ದರೂ ಇಷ್ಟು ಬೇಗ ಅದನ್ನು ಜಾರಿಗೆ ತರುತ್ತಾನೆ ಎನ್ನುವ ನಿರೀಕ್ಷೆ ಅವನಿಗಿರಲಿಲ್ಲ. ಅಣ್ಣನ ನಡೆಯಿಂದ ಆಘಾತಗೊಂಡಿರುವ ಅಮ್ಮನನ್ನು ನೋಡಿ ಬೇಸರವಾಯಿತು. ಈ ಸ್ಥಿತಿಯಲ್ಲಿ ಅಮ್ಮನನ್ನು ಬಿಟ್ಟು ಹೋಗುವುದು ಸರಿಯಲ್ಲ ಎನಿಸಿ ತಾನು ವಿದೇಶಕ್ಕೆ ಹೋಗುವ ಯೋಚನೆ ಸದ್ಯಕ್ಕೆ ಮುಂದೂಡಬೇಕು ಎಂದು ಯೋಚಿಸಿದನು. ಅಯ್ಯಯ್ಯೋ, ಇದೇನ್ ಹಿಂಗ್ ಮಾಡ್ಬಿಟ್ಟ? ನಡುನೀರಲ್ಲಿ ಕೈ ಬಿಟ್ಟು ಹೋಗ್ಬಿಟ್ನಲ್ಲ. ದುಃಖದಿಂದ ಹೇಳಿದವರಿಗೆ ಹಿಂದೆಯೇನೆ ಸಂಜುವಿನ ಮೇಲೆ ಕೋಪ ಕೂಡ ಉಕ್ಕಿ ಬಂತು. ಹೋದ್ರೂ ಹೋಗ್ಲಿ ಬಿಡು, ಇದ್ದ ಕೆಲಸ ಕೂಡ ಬಿಟ್ಟು ಉಂಡಾಡಿ ಗುಂಡನ್ ಹಂಗಾಗಿದ್ದ. ಹೆಂಡತಿ ಹೋದ ದಾರಿಲೇ ಹೋಗಿದ್ದಾನೆ. ಅಮ್ಮನ ಹೊಟ್ಟೆ ಉರ್ಸೋದೋನು ಅದೇನು ಉದ್ಧಾರ ಆಗ್ತಾನೆ ಎಂದು ಬಿಟ್ಟರು. ವಿಜಯಮ್ಮನ ಮಾತು ಕೇಳಿ ಸಂಕೇತನಿಗೆ ಅವರ ಮೇಲೆ ಅಸಹ್ಯ ಭಾವ ಬೆಳೆಯತೊಡಗಿತು. ಇಷ್ಟೇ ಪ್ರಪಂಚ. ಉಪಯೋಗ ಇರೋವರೆಗೆ ಕಬ್ಬಿನ ರಸ ಹೀರೋ ಹಾಗೆ ಹಿಂಡಿ ಹಿಪ್ಪೆ ಮಾಡ್ತಾರೆ. ಮತ್ತ ರಸ ಇಲ್ಲ ಅಂತಾದಾಗ ಕಸದ ರೀತಿ ದೂರ ಎಸಿತಾರೆ ಎಂದು ಮನದಲ್ಲೇ ಯೋಚಿಸಿದ. ಸ್ವಲ್ಪ ಹೊತ್ತಿನ ಮುಂಚೆ ತಾಯಿಯ ಬಗ್ಗೆ ಮೃದುವಾಗಿದ್ದ ಮನ ಮತ್ತೆ ಕಲ್ಲಾಯಿತು. ಅಂತೂ ನಿನ್ನ ಮಗ ನನ್ನನ್ನು ಪೂರ್ತಿಯಾಗಿ ಮುಳುಗ್ಸೇ ಬಿಟ್ಟ. ಕಣ್ಣಲ್ಲಿ ನೀರಿನ ಜೊತೆ ಕ್ರೋಧದ ಕಿಡಿಯೂ ಕೂಡ ಹಾರುತ್ತಿತ್ತು. ಏನ್ ಮಾತಾಡ್ತಾ ಇದೀಯ ಸಾರಿಕಾ? ಬೇಸರ, ಕೋಪ ಎರಡೂ ಬೆರೆಸಿದ ದನಿಯಲ್ಲಿ ಕೇಳಿದರು ವಿಜಯಮ್ಮ. ಮತ್ತಿನೇನಮ್ಮ, ಇವನು ಆ ಸ್ವೀಟಿನ ಮದ್ವೆ ಆಗ್ತಾನೆ, ನಮ್ ಲೈಫ್ ಸೆಟ್ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ಎಳ್ದ್ಬಿಟ್ನಲ್ಲ ನನ್ನ ತಲೆ ಮೇಲೆ ಕಲ್ ಚಪ್ಪಡಿನ. ನಮ್ ಚಿಕ್ಕ ಮಾವ ನಮಗಿನ್ಯಾವ ಆಸ್ತಿನೂ ಕೊಡಲ್ಲ. ಅದನ್ನ ನಂಬಿ ನಾನು ಎಷ್ಟೊಂದು ಸಾಲ ಮೇರೆ ಮಾಡಿದ್ದೆ. ಎಲ್ಲ ಮುಳುಗೋಯ್ತು ಎಂದವಳೆ ತನ್ನ ಬ್ಯಾಗ್ ಹಿಡಿದು ಮನೆಯಿಂದ ಹೊರ ನಡೆದಳು. ಈ ಸಾರಿಕಾ, ಇಂಥ ಹೊತ್ತಲ್ಲಿ ನನ್ನ ಕೈ ಬಿಟ್ಟು ಹೋಗ್ತಾ ಇದೆಯಲ್ಲೇ? ಅಳುದನಿಯಲ್ಲೇ ಕೇಳಿದರು ವಿಜಯಮ್ಮ. ನಿಂಗೂ ಈ ಮನೆಗೂ ಒಂದ್ ದೊಡ್ಡ ನಮಸ್ಕಾರ. ಇನ್ನು ನಾನ್ ನನ್ನ ಗಂಡನ ಮನೇಲಿ ಏನೇನ್ ಅನ್ನಿಸ್ಕೊಳ್ಬೇಕೋ, ಏನೇನ್ ಅನುಭವಿಸ್ಬೇಕೋ ಏನೋ, ಎಲ್ಲ ನನ್ನ ಹಣೆ ಬರ.
ಮತ್ ಈ ಮನೆ ಕಡೆ ತಲೆ ಹಾಕ್ ಕೂಡ ಮಲ್ಗಲ್ಲ ನಾನು ಎನ್ನುತ್ತಾ ಅಪರಾತ್ರಿ ಎನ್ನುವುದನ್ನು ಕೂಡ ನೋಡದೆ ಕ್ಯಾಬ್ ಬುಕ್ ಮಾಡಿಕೊಂಡು ಅಲ್ಲಿಂದ ಹೊರಟೇ ಹೋದಳು. ನೋಡ್ದೇನೋ ಸಂಕು ಎಂದವರ ಮಾತಿಗೆ ಏನೂ ಉತ್ತರಿಸದೆ ಕುಳಿತ ಸಂಕೇತ್. ರೆಪ್ಪೆಗೆ ರೆಪ್ಪೆ ಸೇರಿಸದೆ ಆ ರಾತ್ರಿ ಕಳೆದೇ ಹೋಯಿತು. ಹುಟ್ಟಲಿರುವ ಸೂರ್ಯ ಮತ್ತೇನು ಆಘಾತ ಹೊತ್ತು ತರುವನೋ ವಿಜಯಮ್ಮನ ಪಾಲಿಗೆ. ರಾತ್ರಿ ಪೂರ್ತಿ ನಿದ್ದೆ ಇಲ್ಲದೆ ಕಳೆದರು ವಿಜಯಮ್ಮ. ಮನಸ್ಸು ಸಂಜಯನನ್ನು ಹೇಗೆ ಹುಡುಕುವುದು ಎಂಬ ಲೆಕ್ಕಾಚಾರದಲ್ಲಿ ಮುಳುಗಿತ್ತು. ಹೇಗಿದ್ ಮನೆ ಹೇಗಾಗೋಯ್ತು ನೋಡು ಕಣ್ಣೀರುಡ್ತಾ ಹೇಳಿದರು ವಿಜಯಮ್ಮ. ಇದಕ್ಕೆಲ್ಲ ಕಾರಣ ಯಾರಮ್ಮ? ಈಗಲಾದರೂ ತಮ್ಮ ತಪ್ಪಿನ ಅರಿವು ಅವರಿಗಾಗಿರಬಹುದು ಎಂಬ ಸಣ್ಣ ಆಸೆಯಿಂದ ಕೇಳಿದ ಸಂಕೇತ್. ಇನ್ಯಾರು? ಆ ಮಾಟುಗಾತಿ ಸ್ವಾತಿ. ಅವಳು ಒಬ್ಳು ಸಂಜು ಜೀವನದಲ್ಲಿ ಬರ್ದೇ ಇದ್ದಿದ್ರೆ ಇವತ್ ನಮ್ಮನೆ ನಂದಗೋಕುಲ ಆಗಿರ್ತಿತ್ತು ಸಿಟ್ಟಿನಿಂದ ಹೇಳಿದರು. ಈಗ್ಲೂ ಅತ್ತಿನಿಗೇನೆ ದುರ್ತೀಯಾ? ಇಷ್ಟೆಲ್ಲ ಅನಾಹುತಕ್ಕೂ ಅವರನ್ನೇ ಹೊಣೆ ಮಾಡ್ತೀಯಾ? ಅಚ್ಚರಿ ಹಾಗೂ ಬೇಸರದಲ್ಲಿ ಕೇಳಿದ. ಹೌದು ಕಣೋ, ಆ ಮನೆ ಹಳಿನೇ ಇದಕ್ಕೆಲ್ಲ ಕಾರಣ. ಆ ಬೇವರ್ಸಿ ನನ್ನ ಮಗನ್ ಜೀವನ ಕಾಲ್ ಹಿಡ್ದೇ ಹೋಗಿದ್ರೆ ಸಂಜು ನಾನ್ ಹೇಳಿದ ಹುಡುಗಿ ಸ್ವೀಟಿನ ಮದುವೆ ಆಗ್ತಿದ್ದ. ಸ್ವೀಟಿ ಜೊತೆ ಮದುವೆ ಆಗಿದ್ರೆ ಬೇಕಾದಷ್ಟು ದುಡ್ಡು ಸಿಕ್ತಿತ್ತು. ಸಾನು ವಿದ್ಯಾಭ್ಯಾಸ ಸಾಲ ಇಲ್ದೇನೆ ನಾವೇ ಕೊಟ್ಟು ಓದಿಸ್ತಾ ಇದ್ವಿ. ಆಗ ಸಾನುಗೆ ನಮ್ಮ ಮೇಲೆ ಕೃತಜ್ಞತೆ ಇರ್ತಿತ್ತು. ಹೀಗೆ ನಮ್ಮೇಲೆ ಬೆಲೆನೇ ಇಲ್ದೇ ಇರೋ ಹಾಗಿರ್ತಾ ಇರ್ಲಿಲ್ಲ. ನಾವ್ ಹೇಳಿದ ಮಾತು ಕೇಳ್ಕೊಂಡ್ ಬಿದ್ದಿರ್ತಿದ್ಲು. ಸಾರಿಕಾ ಸಂಸಾರ ಕೂಡ ಸರಿಯಾಗಿರ್ತಿತ್ತು. ಅವಳ ಅತ್ತೆ ಮನೆಯವರು ಅವಳನ್ನ ತಲೆ ಮೇಲಿಟ್ಟು ಮೆರೆಸ್ತಾ ಇದ್ರು. ಆ ಸ್ವಾತಿ ಒಬ್ಳಿಂದ ಎಲ್ಲ ಹಾಳಾಗೋಯ್ತು ಎಂದರು ಅಳುತ್ತಾ. ಮೂರ್ಖಂಗೆ ಬುದ್ಧಿಯನ್ನು ನೂರ್ಕಾಲ ಹೇಳಿದರೆ ಗೋರ್ಕಲ್ಲ ಮೇಲೆ ಮಳೆಗರೆದರ ಕಲ್ಲು ನೀರ್ಕೊಳ್ಳಬಹುದೇ ಸರ್ವಜ್ಞ ಎಂಬ ಸರ್ವಜ್ಞನ ವಚನ ಸಂಕೇತನ ನೆನಪಿಗೆ ಬಂದಿತು. ವಿಜಯಮ್ಮನಿಗೆ ಏನೇ ಬುದ್ಧಿ ಹೇಳಿದರೂ ಅವರು ಬದಲಾಗಲಾರರು ಎನ್ನಿಸಿ ಸುಮ್ಮನಾದನು ಸಂಕೇತ್. ಸಂಜುಗೆ ಸಾನು ಮಾಡ್ಕೊಂಡಿರೋ ಅವಾಂತರಗಳು ಒಂದೂ ಗೊತ್ತಿಲ್ಲ. ಈಗದೆಲ್ಲ ಗೊತ್ತಾದ್ರೆ ಎಲ್ಲಿದ್ರೂ ವಾಪಸ್ ಬರ್ತಾನೆ. ಹೋಗ್ ಸಂಕು, ಸಂಜುಗೆ ಫೋನ್ ಮಾಡು ಎಂದರು. ಸಂಕೇತ್ ತಡಬಡಿಸಿ ಫೋನ್ ಮಾಡಲು ಹೊರಟ. ಛೇ, ರಾತ್ರಿ ಸಂಜು ಕಾಗದ ಸಿಕ್ಕಾಗ್ಲೇ ಫೋನ್ ಮಾಡಬೇಕಿತ್ತು, ತಪ್ಪು ಮಾಡ್ಬಿಡೆ ಎಂದು ಯೋಚಿಸುತ್ತಾ ಸಂಜುವಿನ ಫೋನಿಗೆ ಕರೆ ಹಚ್ಚಿದ. ಫೋನ್ ಅಲ್ಲೇ ಸಂಜುವಿನ ರೂಮಿನಲ್ಲೇ ರಿಂಗಾಯ್ತು. ಓಹ್, ಅಣ್ಣ ಫೋನ್ ಕೂಡ ಬಿಟ್ಟು ಹೋಗಿದ್ದಾನೆ ಎಂದವ ರೂಮಿನ ಬಳಿ ನಡೆದ. ಫೋನ್ ಕೆಳಗೆ ಸಂಕೇತನಿಗಾಗಿ ಒಂದು ಪತ್ರ ಇತ್ತು. ಸಂಕು, ನೀನ್ ಹೇಳಿದ್ ಸರಿ. ನಾನು ಹೊಸದಾಗಿ ಜೀವನ ಕಟ್ಕೊಳ್ಳೋ ಉದ್ದೇಶದಿಂದ ಮನೆ ಬಿಟ್ಟು ಹೋಗ್ತಾ ಇದ್ದೀನಿ. ನೆಲೆ ಕಂಡ್ಕೊಂಡ್ಮೇಲೆ ನಿನ್ನನ್ನು ಸಂಪರ್ಕ ಮಾಡ್ತೀನಿ. ನನಗೀಗ ಯಾರ ಬಗ್ಗೆನೂ ಯೋಚನೆ ಇಲ್ಲ. ಎಲ್ಲರೂ ಅವರವ್ರ ಜೀವನ ನೋಡ್ಕೊಳ್ಳೋಷ್ಟು ಶಕ್ತರೇ ಆಗಿದ್ದಾರೆ. ನಾನು ಹೊರಡ್ತೀನಿ. ದಯವಿಟ್ಟು ಹುಡುಕೋ ಪ್ರಯತ್ನ ಮಾಡಬೇಡ. ನಿನ್ನ ಇಮೇಲ್ ID ಇದೆ, ಏನೇ ವಿಷಯ ಇದ್ರೂ ಮೇಲ್ ಮಾಡ್ತೀನಿ ಎಂದು ಬರೆದಿಟ್ಟು ಹೋಗಿದ್ದ ಸಂಜಯ್. ಅಮ್ಮ, ಅಣ್ಣ ಫೋನ್ ಕೂಡ ಬಿಟ್ಟು ಹೋಗಿದ್ದಾನೆ ಎಂದ ಸಂಕೇತ್. ಹೇಳಿ ಹೇಳಿ, ಮನೆ ಕಷ್ಟಕ್ಕೆ ಎದೆ ಕೊಡೋಕ್ಕಾಗದೆ ಓಡ್ ಹೋಗಿದ್ದಾನೆ ಹೆಂಡ್ತಿ ಗುಲಾಮ. ಇನ್ನೇನು ಆ ಮಿಟಿಕ್ಲಾಡಿನ ಹುಡ್ಕೊಂಡು ಹೋಗಿರ್ಬೇಕು. ಏನು ಅವನಿಲ್ದೆ ಬದುಕೋಕ್ಕಾಗಲ್ವಾ ನಮ್ಗೇನೋ? ಹಂಗ್ ನೋಡಿದ್ರೆ ನಮಗೆ ಅವನ ಅವಶ್ಯಕತೆಗಿಂತ ಅವನಿಗೆ ನಮ್ಮ ಅವಶ್ಯಕತೆನೇ ಹೆಚ್ಚಿರೋದು. ಗೊತ್ತಾಗುತ್ತೆ. ಹೊರಗಡೆ ಜಗತ್ತಲ್ಲಿ ಮನೆ ಕೆಲಸ ಎರಡೂ ಇಲ್ಲದೆ ಬದುಕೋದು ಎಷ್ಟು ಕಷ್ಟ ಅಂತ ಅವನಿಗೂ ಗೊತ್ತಾಗುತ್ತೆ. ವಾಪಸ್ ಬರ್ತಾನೆ, ಬರ್ದೇ ಎಲ್ಲಿ ಹೋಗ್ತಾನೆ? ಇಲ್ಲಿ ಅವನ್ ದುಡಿದೇ ಇದ್ರೂ 3 ಹೊತ್ತು ಊಟ ಸಿಕ್ತಿತ್ತು. ಸಂಜುವಿನ ಬಗ್ಗೆ ನಂಜು ಕಾರತೊಡಗಿದರು. ಅಮ್ಮ, ಪ್ಲೀಸ್ ಸುಮ್ನಿರು. ಅಣ್ಣ ಕೆಲಸ ಕಳ್ಕೊಂಡು ಇನ್ನು 1 ತಿಂಗಳು ಕೂಡ ಆಗಿಲ್ಲ. ಹೋದ್ ತಿಂಗಳವರೆಗೂ ಅವನ್ ನಿನ್ ಕೈಗೆ ತುಂಬಾ ದುಡ್ಡು ಕೊಡ್ತಾನೇ ಇದ್ದ. ದುಡ್ಗಿಂತ ಹೆಚ್ಚಾಗಿ ನಿನಗೆ ಎಷ್ಟು ಬೆಲೆ ಕೊಡ್ತಿದ್ದ? ಒಂದ್ಸರಿ ಆದ್ರೂ ನಿನ್ ಮಾತಿಗೆ ಎದುರಾಡಿದ್ ನೆನಪಿದ್ಯಾ ನಿನಗೆ? ನಿನ್ನ ತನ್ನ ತಲೆ ಮೇಲಿಟ್ಟು ಪೂಜೆ ಮಾಡ್ತಿದ್ದ. ನೀನವನಿಗೆ ಸರಿಯಾದ ಬಹುಮಾನನೇ ಕೊಟ್ಟಿದೀಯ ಬಿಡು ಎಂದ ಸಂಕೇತ್ ಅಲ್ಲಿ ನಿಲ್ಲಲು ಮನಸ್ಸಾಗದೆ ಹೊರಗೆ ಹೊರಟ. ಕೈಗೆ ಸಿಕ್ಕ ಬಟ್ಟೆ ಬ್ಯಾಗಿಗೆ ತುರುಕಿಕೊಂಡು ಒಂದಿಷ್ಟು ದುಡ್ಡು ಹಿಡಿದು ಮನೆಯಿಂದ ಹೊರ ಬಂದಿದ್ದ ಸಂಜು. ಎದುರಿಗೆ ಕಂಡ ಬಸ್ ಏರಿ ಕೊನೆ ಸ್ಟಾಪ್ಗೆ ಟಿಕೆಟ್ ತೆಗೆದುಕೊಂಡ. ಎಲ್ಲಿ ಹೋಗುವುದೋ ಏನು ಮಾಡುವುದೋ ಗುರಿಯೇ ಇಲ್ಲದೆ ಸುಮ್ಮನೆ ಕುಳಿತಿದ್ದ. ಸ್ವಾತಿಯ ನೆನಪು ತೇಲಿ ಬಂದಿತು.
ಅವಳನ್ನು ನಿರ್ದಾಕ್ಷಿಣ್ಯವಾಗಿ ಮನೆಯಿಂದ ಹೊರಗೆ ಕಳಿಸಿದ ದಿನ ನೆನಪಾಯಿತು. ಇದೇ ತುಂಬಾ ಮಗುವನ್ನು ಕಳೆದುಕೊಂಡ ದುಃಖದ ಜೊತೆಗೆ ಕೈ ಹಿಡಿದವನ ನಂಬಿಕೆ ದ್ರೋಹ, ಜೊತೆಲಿ ಪುಟ್ಟ ಮಗುವಿನ ಜವಾಬ್ದಾರಿ ಬೇರೆ. ಅದ್ಯಾವ ಧೈರ್ಯದ ಮೇಲೆ ಮನೆ ಬಿಟ್ಟು ಹೊರಟೆ ಸ್ವಾತಿ? ಧೈರ್ಯ ಅಲ್ಲ, ಅನಿವಾರ್ಯತೆ. ನಾನು ನಿನಗೆ ಯಾವ ದಾರಿನ ತಾನೇ ಉಳಿಸಿದ್ದೆ? ಗಂಡ್ಸಾಗಿ ನಾನೇ ಗೊತ್ತಿಲ್ದಿರೋ ಊರಲ್ಲಿ ನನ್ನ ಜೀವನ ಹೇಗಪ್ಪ ಅಂತ ದಿಗಿಲ್ಗೊಳ್ತಾ ಇದ್ದೀನಿ. ಇನ್ನೀನು ಛೇ, ನನ್ನಂಥ ಗಂಡನ್ಗೆ ಧಿಕ್ಕಾರ. ನಿನ್ನ ಅವತ್ತಿನ ಸ್ಥಿತಿ ನೆನೆಸ್ಕೊಂಡ್ರೆ ಸಂಕಟ ಆಗ್ತಾ ಇದೆ ಸ್ವಾತಿ. ನಿನ್ನ ನೋವು ತಿಳ್ಕೊಳ್ಳೋದಕ್ಕೆ ನಾನು ತುಂಬ ತಡ ಮಾಡಿಬಿಟ್ಟೆ. ಕಣ್ಣು ಮುಚ್ಚಿಕೊಂಡು ಬಸ್ ಸೀಟಿಗೆ ಹೊರಗೆ ಮಲಗಿದ್ದವನ ಕಣ್ಣಿಂದ ನೀರು ಹರಿಯುತ್ತಿತ್ತು. ಘಳಿಗೆ ಘಳಿಗೆಗೂ ಈ ಕ್ರೂರ ಪ್ರಪಂಚದಲ್ಲಿ ಸ್ವಾತಿ ಒಂಟಿಯಾಗಿ ಚಿಕ್ಕ ಮಗುವನ್ನು ಕಟ್ಟಿಕೊಂಡು ಹೇಗೆ ಬದುಕುತ್ತಿರುವಳೋ ಎಂಬ ಚಿಂತೆಯೇ ಸುಡುತ್ತಿತ್ತು. ಬಸ್ ಮಹಾನಗರಕ್ಕೆ ಬಂದು ತಲುಪಿದಾಗ ಇಡೀ ನಗರ ಬೆಚ್ಚಗೆ ಹೊಚ್ಚಿಕೊಂಡು ಮಲಗುವ ಹೊತ್ತಾಗಿತ್ತು. ಸುತ್ತಲೂ ನೋಡಿ ನಿಟ್ಟುಸಿರು ಬಿಟ್ಟ ಸಂಜಯ್. ಬಸ್ ಸ್ಟ್ಯಾಂಡ್ನಲ್ಲೇ ಮಲಗಿ ಅಂದಿನ ರಾತ್ರಿಯನ್ನು ಬೆಳಗು ಮಾಡುವ ಆಲೋಚನೆಯಿಂದ ಅಲ್ಲಿಯೇ ನಿಂತು ಸುತ್ತಲೂ ನೋಡಿದ. ಅಡ್ಡಾದಿಡ್ಡಿಯಾಗಿ ಜನರು ಮಲಗಿದ್ದು ಕಂಡು ಅಲ್ಲೇ ಒಂದು ಕಡೆ ಜಾಗ ಮಾಡಿಕೊಂಡು ತನ್ನ ಬ್ಯಾಗನ್ನೇ ತಲೆದಿಂಬಗಿಸಿಕೊಂಡು ನೆಲದ ಮೇಲೆ ಮೈ ಚಾಚಿದ. ಅಕ್ಕಪಕ್ಕ ಮಲಗಿದ್ದ ಜನರ ಮೈ ಬೆವರಿನ ವಾಸನೆ, ಸೊಳ್ಳೆಗಳ ಕಾಟ, ಹತ್ತಿರದಲ್ಲೆಲ್ಲೋ ಇದ್ದ ಸಾರ್ವಜನಿಕ ಶೌಚಾಲಯದ ಗಬ್ಬು ವಾಸನೆ, ಜೊತೆಗೆ ಮುಂದಿನ ದಿನಗಳ ಚಿಂತೆ. ಕಣ್ಣು ಬಿಟ್ಟುಕೊಂಡು ಕತ್ತಲು ಕಳೆಯುವುದನ್ನೇ ಕಾಯುತ್ತಾ ಮಲಗಿದ್ದ ಸಂಜಯ್. ತನ್ನ ಮಡದಿ ಸುಕನ್ಯಾಳಿಗೆ ಮನೆಯಲ್ಲಿ ನಡೆದ ಎಲ್ಲಾ ವಿಷಯಗಳ ವರದಿ ಒಪ್ಪಿಸಿದ ಸಂಕೇತ್. ಹೋ, ಮುಂದೇನ್ ಮಾಡ್ಬೇಕು ಅಂತ ಇದೆಯಾ ಸಂಕೇತ್? ದೀರ್ಘ ಉಸಿರು ಬಿಟ್ಟ ಸುಕನ್ಯಾ ಗಂಭೀರವಾಗಿ ಕೇಳಿದಳು. ಅದೇ ನಂಗೂ ಅರ್ಥ ಆಗ್ತಿಲ್ಲ ಕಣೆ. ಅಮ್ಮನ್ನ ಈ ಸ್ಥಿತಿಲಿ ಒಬ್ಳನ್ನೇ ಬಿಟ್ಟು ವಿದೇಶಕ್ಕೆ ಹೋಗೋದು ಅಷ್ಟು ಸರಿ ಅನ್ನಿಸ್ತಾ ಇಲ್ಲ ನನಗೆ, ಸಣ್ಣಗೆ ಹೇಳಿದೆ. ಓ ಹಾಗಾ? ಆದರೆ ನನಗೆ ಸ್ಪಷ್ಟವಾಗಿ ಗೊತ್ತಿದೆ ಏನು ಮಾಡಬೇಕು ಅಂತ. ನನಗೆ ನಿಮ್ಮಮ್ಮನ ದುಃಖಕ್ಕಿಂತನೂ ನನ್ನ ಜೀವನ, ನನ್ನ ಭವಿಷ್ಯನೇ ಮುಖ್ಯ ಅನ್ನಿಸ್ತಿದೆ. ನಾನು ಈಗ ಇಲ್ಲಿ ಇರೋದಕ್ಕೆ ಸಾಧ್ಯ ಇಲ್ಲ ಸಂಕೇತ್. ಮೊದಲೇ ಹೇಗೆ ನಿಶ್ಚಯ ಮಾಡಿದ್ನೋ ಅದೇ ರೀತಿ ವಿದೇಶಕ್ಕಂತೂ ಹೋಗೋದು ಖಂಡಿತ ಎಂದಳು ದೃಢ ಸ್ವರದಲ್ಲಿ. ಅಂದರೆ ನಿನಗೆ ನಾನು ಅಥವಾ ನಮ್ಮ ಸಂಸಾರ, ನನ್ನ ಅಮ್ಮನ ದುಃಖ ಯಾವುದು ಮುಖ್ಯ ಅಲ್ವಾ? ಕೇವಲ ನಿನ್ನ ಸುಖ, ನಿನ್ನ ಭವಿಷ್ಯ ಇದು ಮಾತ್ರ ಮುಖ್ಯನಾ ಎಂದು ಕೇಳಿದ ನೋವಿನಿಂದ. ನೋಡ್ ಸಂಕೇತ್, ನಿನ್ನ ಅಮ್ಮನ ಕಡೆಯಿಂದ ಆಗಲಿ ನಿನ್ನ ಅಕ್ಕ ತಂಗಿ ಇಬ್ಬರ ಕಡೆಯಿಂದನಾಗಲಿ ನನಗೆ ಯಾವತ್ತೂ ಪಾಸಿಟಿವ್ ವೈಬ್ಸ್ ಬಂದೇ ಇಲ್ಲ. ಇಷ್ಟು ದಿನ ಆದರೂ ಅವ್ರು ಯಾರೋ ನನ್ನ ಹತ್ರ ಪ್ರೀತಿಯಿಂದ ಇರಲಿ, ಸ್ನೇಹದಿಂದ ಕೂಡ ಮಾತಾಡ್ಸಿಲ್ಲ. ಇನ್ನು ನಿಮ್ಮಮ್ಮ ಮಾತಾಡಿದ್ರು ದುಡ್ಡು, ಸೀರೆ, ಒಡವೆ ಇದ್ರ ಬಗ್ಗೆ ಮಾತ್ರ ಮಾತಾಡಿದ್ದಾರೆ. ನನ್ನ ಅವರ ಮಧ್ಯ ತಾಯಿ ಮಗಳ ಸಂಬಂಧ ಇರಲಿ, ನಾರ್ಮಲ್ ಅತ್ತೆ ಸೊಸೆ ಸಂಬಂಧ ಕೂಡ ಬೆಳೆದಿಲ್ಲ. ಇಂಥದ್ರಲ್ಲಿ ಅವರಿಗೋಸ್ಕರ ನನ್ನ ಭವಿಷ್ಯ ಬಲ ಕೊಡೋದು ಸಾಧ್ಯನೇ ಇಲ್ಲ. ಕಡ್ಡಿ ತುಂಡು ಮಾಡಿದಂತೆ ಮಾತನಾಡಿದಳು. ಸಂಕೇತ್ ಸುಕನ್ಯಾಳ ಮಾತಿನಿಂದ ಆಘಾತಗೊಂಡ. ಅಮ್ಮನನ್ನು ಬಿಟ್ಟು ಹೋಗುವ ಮನಸ್ಸು ಇರಲಿಲ್ಲ. ಹಾಗೆಂದು ಸುಕನ್ಯಾಳ ಪ್ರೀತಿ ಮರೆಯುವ ಸಾಧ್ಯತೆಯೂ ಇರಲಿಲ್ಲ. ಮಡದಿ ಪ್ರೀತಿ, ತಾಯಿ ವಾತ್ಸಲ್ಯದ ನಡುವೆ ಸಿಕ್ಕಿ ತೊಳಲಾಡಿದ. ಸುಕನ್ಯಾಳ ಬಳಿ ಬಂದು ಅವಳನ್ನು ಗಟ್ಟಿಯಾಗಿ ತಬ್ಬಿ, ನೀನಲ್ಲಿಗೆ ಹೋದ್ಮೇಲೆ ನನ್ನ ಮರ್ತು ಬಿಡಲ್ಲ ಅಲ್ವಾ? ಐ ಲವ್ ಯು ಸುಕನ್ಯಾ. ನಿನ್ನ ಬಿಟ್ಟು ಬದುಕೋದು ನನಗೆ ತುಂಬ ಕಷ್ಟ. ಆದರೆ ನನ್ನ ಕರ್ತವ್ಯನ ಕಡೆಗಣಿಸಿ ನಿನ್ನ ಜೊತೆ ಬರೋದಕ್ಕೂ ಸಾಧ್ಯ ಇಲ್ಲ ಎಂದು ಹೇಳುತ್ತಾ ಅವಳ ಕೆನ್ನೆ, ಗಲ್ಲ, ಕಣ್ಣು, ಮುಖಕ್ಕೆಲ್ಲ ಚುಂಬಿಸಿದ. ಸುಕನ್ಯಾ ಕೂಡ ಅವನಷ್ಟೇ ತೀವ್ರವಾಗಿ ಸ್ಪಂದಿಸಿದಳು. ಅವನಷ್ಟೇ ಸುಕನ್ಯಾ ಕೂಡ ಭಾವುಕಳಾಗಿದ್ದಳು. ಇದೇ ಮೊದಲ ಬಾರಿಗೆ ತಾನಾಗಿಯೇ ಮುಂದುವರೆದು ತುಟಿಗೆ ತುಟಿ ಸೇರಿಸಿದಳು. ಮೋಹದ ಮಡದಿಯ ಅಧರದ ಸವಿಸವಿದ ಸಂಕೇತ್ ಕಣ್ಣೀರು ಮಿಡಿದಿದ್ದ. ಸಂಕು, ಆದಷ್ಟು ಬೇಗ ನೀನು ಅಲ್ಲಿಗೆ ಬಂದ್ಬಿಡು. ನಿನ್ನ ಬಿಟ್ಟಿರೋದು ನನಗೂ ತುಂಬ ಕಷ್ಟ ಆಗುತ್ತೆ. ನೀನು ಬರೋದನ್ನೇ ಕಾಯ್ತಾ ಇರ್ತೀನಿ ಎಂದಳು ಸುಕನ್ಯಾ. ನಾನು ಆ ದಿನಕ್ಕೋಸ್ಕರನೇ ಕಾಯ್ತಾ ಇರ್ತೀನಿ ಸುಖಿ. ಅಮ್ಮಂಗೆ ಇಲ್ಲೊಂದು ವ್ಯವಸ್ಥೆ ಮಾಡಿ ಬೇಗ ಬಂದ್ಬಿಡ್ತೀನಿ ಎಂದ. ಒಬ್ಬರ ತೋಳನ್ನು ಇನ್ನೊಬ್ಬರು ಬಿಡುವ ಮನಸ್ಸು ಇಲ್ಲದೆ
ಗಟ್ಟಿಯಾಗಿ ಒಬ್ಬರೊಳಗೊಬ್ಬರು ಸೇರಿಕೊಂಡಿದ್ದರು. ಸಂಕೇತ್ ಕಣ್ಣು ತುಂಬಿ ಬರುತ್ತಿದ್ದರೂ, ಅಂತೂ ಇನ್ನೊಂದೆಷ್ಟು ದಿನ ನಿನ್ ಕಾಟ ಇಲ್ಲದೆ ನೆಮ್ಮದಿಯಾಗಿರ್ಬೋದು ಅನ್ನು ಎಂದ ನಗುತ್ತ. ಓಯ್, ನಾನ್ ಕಾಟ ಕೊಡ್ತೀನಾ? ಹುಸಿ ಕೋಪ ತೋರುತ್ತಾ ಸಂಕೇತನ ತೋಳಿನ ಮೇಲೆ ಪಟಪಟನೆ ಹೊಡೆದಳು. ಅಳು ನಗು ಎರಡರ ಮಿಶ್ರವಾಗಿತ್ತು ಆ ಕ್ಷಣ. ಮನಸ್ಸಿಗೆ ಒಪ್ಪಿಗೆ ಇಲ್ಲದಿದ್ದರೂ ಒಬ್ಬರನ್ನೊಬ್ಬರು ಬಿಟ್ಟುಕೊಡಲಾರದೆ ದೂರ ಸರಿದಿದ್ದರು. ಹೆತ್ತ ತಾಯಿಯೆಡೆಗಿನ ಕರ್ತವ್ಯಕ್ಕಾಗಿ ಹೆಂಡತಿಯ ಪ್ರೀತಿಯಿಂದ ದೂರವಾಗುವ ನಿರ್ಧಾರ ಮಾಡಿಬಿಟ್ಟಿದ್ದ ಸಂಕೇತ್. ಇಲ್ಲಿಗೆ ಇಂದಿನ ಸಂಚಿಕೆ ಮುಗಿಯಿತು. ಮುಂದಿನ ಕಥೆ ಮುಂದಿನ ಸಂಚಿಕೆಯಲ್ಲಿ. ಕಥೆ ಇಷ್ಟವಾಗಿದ್ರೆ ಹೆಚ್ಚು ಹೆಚ್ಚು ಜನರಿಗೆ ಶೇರ್ ಮಾಡಿ, ಕಥೆಯನ್ನ ಲೈಕ್ ಮಾಡಿ, ಹಾಗೆ ಕಾಮೆಂಟ್ ಸೆಕ್ಷನ್ನಲ್ಲಿ ನಿಮ್ಮ ಅಭಿಪ್ರಾಯ ತಿಳಿಸಿ ಪ್ರೋತ್ಸಾಹಿಸಿ. ಧನ್ಯವಾದಗಳು.